ಇನ್ನು ನಾನು ಮೋಕ್ಷವನ್ನು ಪಡೆಯಬೇಕೆಂದು ನಿರ್ಧರಿಸಿದನು. ಮೋಕ್ಷವನ್ನು ಪಡೆಯಬೇಕೆಂದು ನಿರ್ಧರಿಸಿದ ಮಾರುತಿಯು ತನ್ನ ಗುರುವಾದ ಶ್ರೀರಾಮನ ಬಳಿಗೆ ಹೋಗಿ ನಮಸ್ಕರಿಸಿ ಕುಳಿತುಕೊಳ್ಳಲಾಗೆ ಕೂಡಲೇ ರಾಮನು, ಹೇ ಸದ್ಭಕ್ತನಾದ ಮುದ್ದು ಮಾರುತಿಯೇ, ಬಂದ ಕಾರಣವೇನೆಂದು ಕೇಳಲಾಗಿ ಕೂಡಲೇ ಮಾರುತಿಯು, ಹೇ ರಾಮಾನುಜಾಚಾರ್ಯರೇ, ನಾನು ಮೋಕ್ಷವನ್ನು ಪಡೆಯಬೇಕೆಂದು ನಿರ್ಧರಿಸಿರುವೆನು. ನಿಮ್ಮಿಂದ ನಮಗೆ ಮೋಕ್ಷವನ್ನು ಕರುಣಿಸಬೇಕೆಂದು ರಾಮನನ್ನು ಬೇಡಲಾಗಿ ಕೂಡಲೇ ರಾಮನು, ಹೇ ಸದ್ಭಕ್ತನಾದ ಮುದ್ದು ಮಾರುತಿಯೇ, ಮೋಕ್ಷವನ್ನು ಕರುಣಿಸಲು ನಮ್ಮಿಂದ ಅಸಾಧ್ಯ. ಮೋಕ್ಷವನ್ನು ಕರುಣಿಸಲು ನಾವು ಅಸಮರ್ಥರು. ನೀನು ಮೋಕ್ಷವನ್ನು ಪಡೆಯಲೇಬೇಕು ಎಂದಾದರೆ ವಸಿಷ್ಠ ಋಷಿ ಮುನಿಗಳ ಬಳಿಗೆ ಹೋಗು. ವಸಿಷ್ಠ ಋಷಿ ಮುನಿಗಳು ಮೋಕ್ಷದ ಮಾರ್ಗವನ್ನು ತಿಳಿಸುವರೆಂದು ಹೇಳಲಾಗಿ ಕೂಡಲೇ ಮಾರುತಿಯು ರಾಮನಿಗೆ ನಮಸ್ಕರಿಸಿ ವಾಯು ಮಾರ್ಗದಲ್ಲೇ ವಸಿಷ್ಠ ಋಷಿ ಮುನಿಗಳ ಬಳಿಗೆ ಬಂದನಪ್ಪ ರುದ್ರ. ರುದ್ರ ವೀರ, ವಸಿಷ್ಠ ಮುನಿಗಳು, ಹೇ ಸದ್ಭಕ್ತನಾದ ಮುದ್ದು ಮಾರುತಿಯೇ, ಬಂದ ಕಾರಣವೇನೆಂದು ಕೇಳಲಾಗಿ ಕೂಡಲೇ ಮಾರುತಿಯು, ಹೇ ವಸಿಷ್ಠ ಮಹಾಮುನಿಗಳೇ, ನನಗೆ ಮೋಕ್ಷದ ಮಾರ್ಗವನ್ನು ಕರುಣಿಸಬೇಕೆಂದು ವಸಿಷ್ಠ ಮುನಿಗಳಿಗೆ ಬೇಡಲಾಗಿ ಕೂಡಲೇ ವಸಿಷ್ಠ ಮಹಾಮುನಿಗಳು, ಹೇ ಸದ್ಭಕ್ತನಾದ ಮುದ್ದು ಮಾರುತಿಯೇ, ನೀನು ಮೋಕ್ಷವನ್ನು ಪಡೆಯಬೇಕಾದರೆ ಯಾರೂ ಕರುಣಿಸುವುದಿಲ್ಲ. ನೀನು ಮೋಕ್ಷವನ್ನು ಪಡೆಯಲೇಬೇಕು ಎಂದಾದರೆ ಕೈಲಾಸಕ್ಕೆ ಹೋಗಿ ಕೈಲಾಸದಲ್ಲಿರುವ ದೇವಲೋಕದ ದೇವೇಂದ್ರ ಅರ್ಥಾತ್ ಪರಶಿವನ ದರ್ಶನವನ್ನು ಮಾಡಿದರೆ ಮೋಕ್ಷವು ದೊರಕುವುದೇ ಹೊರತು ಅನ್ಯರು ಮೋಕ್ಷವನ್ನು ಕೊಡುವುದಿಲ್ಲ ಎಂದು ಹೇಳಲಾಗೆ ಕೂಡಲೇ ಮಾರುತಿಯ ವಸಿಷ್ಠ ಋಷಿ ಮುನಿಗಳಿಗೆ ನಮಸ್ಕರಿಸಿ ವಾಯು ಮಾರ್ಗದಲ್ಲಿ ಕೈಲಾಸ ಕಡೆ ಹೊರಟನಪ್ಪ ರುದ್ರ. ಕೈಲಾಸವನ್ನೇ ಒಂದು ಸುತ್ತು ಸುತ್ತಲಾಗೆ ಮಾರುತಿ ಕೈಲಾಸವನ್ನೇ ಒಂದು ಸುತ್ತು ಸುತ್ತಿದ ದಿನವು ಎಂತಾಯ್ತಂದ್ರೆ ವರ್ಷಗಳೇ ಕಳೆಯಿತು. ಮಾರುತಿಯು ಕೃತಿಗೆಡದೆ ಪರಶಿವನ ದರ್ಶನಕ್ಕೆಂದು ಸರದಿ ಸಾಲಿನಲ್ಲಿ ನಿಂತನು. ನಂತರದ ಸಮಯದಲ್ಲಿ ಮಾರುತಿಯು ಪರಶಿವನ ಸಮೀಪಕ್ಕೆ ಹೋಗಲು ಶಿವನ ದರ್ಶನವನ್ನು ಪಡೆಯಲು ಅವಣಿಸುತ್ತಿದ್ದನು. ದ್ವಾರ ಬಾಗಿಲ ಬಳಿ ನಿಂತಿರುವ ನಂದೀಶ್ವರನು ಮಾರುತಿಯನ್ನು ತಡೆಯಲಾಗಿ